ಇನ್ನು ದರ್ಶನ್ ಮತ್ತು ಸುದೀಪ್ ಇಬ್ರು ಕೂಡ ಒಳ್ಳೆ ಸ್ನೇಹಿತರಿದ್ದಾರೆ. ಎಲ್ಲರ ಹೋರಾಟ ಇರೋದು ಪೈರಸಿ ವಿರುದ್ಧ ಅಷ್ಟೇ. ಸ್ಟಾರ್ ವಾರ್ ಬಗ್ಗೆ ಮತ್ತು ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ನಟಿ ರಕ್ಷಿತಾ ಪ್ರೇಮ್ ಅವರು ಕೂಡ ಮಾತನಾಡಿದ್ದಾರೆ. ಸುದೀಪ್ ಅವರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ, ಒಬ್ಬರ ಜೊತೆ ಇನ್ನೊಬ್ರು ಜಗಳ ಆಡ್ತಿಲ್ಲ. ವಿಜಯಲಕ್ಷ್ಮಿ ಮಾತನಾಡಿರೋದು ಸುದೀಪ್ ಬಗ್ಗೆ ಅಲ್ಲ, ವಿಜಯಲಕ್ಷ್ಮಿ ನನಗೆ ತುಂಬಾ ಒಳ್ಳೆ ಸ್ನೇಹಿತೆ ಅಂತ ಹೇಳಿ ನಟಿ ರಕ್ಷಿತಾ ಪ್ರೇಮ್ ಅವರು TV9 ಜೊತೆಗೆ ಮಾತನಾಡಿದ್ದಾರೆ. ರಕ್ಷಿತಾ ಮೇಡಮ್, ಇಷ್ಟು ವರ್ಷದ ಸಿನಿಮಾ ಜರ್ನಿ ನೋಡಿದ್ರಿ ಮೇಡಮ್, ಇಯರ್ ಎಂಡ್ ಆಗ್ತಾ ಇದೆ, ಇಂಡಸ್ಟ್ರಿಯ ಬೆಳವಣಿಗೆಗಳು ಈಗ ಹೇಗೆ ಅನಿಸ್ತಾ ಇದೆ ಅಂತ? ತುಂಬಾ ಪಾಸಿಟಿವ್ ಆಗಿದೆ ಅನಿಸ್ತಿದೆ. ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಅಂತ ಒಂದು ಮಾತು ಹಂತ ಹಂತವಾಗಿ ಬದಲಾಗಿದ್ದು ಹೇಗೆ? ಓಪನ್ ಆಗಿ ಅವನು ಹೇಳಿದ್ದಾನೆ, ಅದು ಪೈರಸಿ ವಿರುದ್ಧ ಮಾತಾಡಿದ್ದೀನಿ ಅಂತ. ಇನ್ಫ್ಯಾಕ್ಟ್ ಅದು ಅವರೇ ಅಲ್ಲ, ನಿನ್ನೆ ನಾನು ಇನ್ನೊಬ್ರು ಟೀಮ್ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಸ್ಟೇಷನ್ಗೆ ಹೋಗಿದ್ರು ಕಂಪ್ಲೇಂಟ್ ಕೊಡೋಕ್ಕೆ ದಟ್ ಅವ್ರದ್ದು ಸಿನಿಮಾ ತುಂಬ ಪೈರಸಿ ಆಗಿತ್ತು ಅಂತ. ಸೊ ಇದು ಒಬ್ಬರದ್ದು ಹೋರಾಟ ಅಲ್ಲ ಅನಿಸುತ್ತೆ, ಇಂಡಸ್ಟ್ರಿಯಲ್ ಪ್ರತಿಯೊಬ್ಬ ಪ್ರೊಡ್ಯೂಸರ್, ಪ್ರತಿಯೊಬ್ಬ ಡೈರೆಕ್ಟರ್ ಹೋರಾಟ ಇದು. ಮೇಡಮ್, ಈಗ ಸುದೀಪ್ ಮಾತಾಡಿದ್ರು, ಅದಾದ ನಂತರ ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿದ್ದು ಮತ್ತೊಂದು ಹಂತಕ್ಕೆ ಅದು ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾ ವಾರ್ ಶುರು ಆಗ ಕಾರಣ ಆಯ್ತು. ವಿಜಯಲಕ್ಷ್ಮಿ ಮೇಡಮ್, ನೀವು ತುಂಬ ಕಂಡಂಗೆ ಅವರ ಮಾತಿನ ವಿಶೇಷತೆ ಏನಂತ? ಅವಳು ನಂಗೆ ತುಂಬ ಕ್ಲೋಸ್ ಇದ್ದಾಳೆ, ಬಟ್ ನನಗೆ ಅವಳು ಯಾರದು ವಿರುದ್ಧ ಮಾತಾಡಿದ್ಲು ಅಂತ ನಂಗೆ ಆನೆಸ್ಟ್ಲಿ ಅನಿಸಿಲ್ಲ. ನನಗೇನು ಅನಿಸ್ತು ಅಂದರೆ, ಮೇ ಬಿ ಯಾವುದೋ ಒಂದು ವಿಚಾರಕ್ಕೆ ಅವಳಿಗೆ ಸ್ವಲ್ಪ ಅಪ್ಸೆಟ್ ಆಗಿರ್ಬೋದು. ಆ ವಿಚಾರವನ್ನು ಅವಳು ಹೇಳಿದಾಳೆ. ನಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅನಿಸುತ್ತೆ. ಬಟ್ ನನಗೆ ಅವಳು ಯಾರೋ ಒಬ್ಬರ ಬಗ್ಗೆ ಮಾತಾಡಿದ್ದಾರೆ ಅಂತ ನಂಗೆ ಖಂಡಿತ ಅನಿಸಿಲ್ಲ. ಫೈನಲಿ ದರ್ಶನ್ ಮತ್ತು ಸುದೀಪ್ ಅವರ ಸ್ನೇಹದ ಬಗ್ಗೆ ನಿಮಗೇನು ಅನಿಸುತ್ತೆ? ಈ ವಿವಾದ ಯಾವಾಗ ತಣ್ಣಗಾಗ್ಬೋದು ಅನ್ನೋಂಥದ್ದು ಅನಿಸುತ್ತೆ? ಅವ್ರು ಆಚೆ ಬಂದು ಅವರಿಬ್ಬರು ಕೂತ್ಕೊಂಡು ಮಾತಾಡಿದಾಗ ಬಹುಶಃ ಇದೆಲ್ಲ ಸರಿ ಹೋಗ್ಬೋದು. ಅಲ್ಲಿವರೆಗೂ ಕಾಯೋಣ. ನಿಮ್ಗೆ ಗೊತ್ತಿರಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರಣ ಏನಿರ್ಬೋದು? ನನಗೆ ಅವರಿಬ್ಬರು ನಿಜವಾಗ್ಲೂ ಈ ವಿಚಾರ ಮಾತಾಡೇ ಇಲ್ಲ. ಸುದೀಪ್ ಅವರು ಮಾತಾಡಿಲ್ಲ, ದರ್ಶನ್ ಅವರು ಮಾತಾಡಿಲ್ಲ. ಬಟ್ ನನಗೆ ಒಂದಂತೂ ಹೇಳ್ತೀನಿ, ದರ್ಶನ್ ಅವರು ಒಂದು ಫ್ರೆಂಡ್ ಅಂತ ಯಾರಿಗಾದರೂ ಅಂದ್ಕೊಂಡ್ರೆ ಕೊನೆ ಉಸಿರಿರೋವರೆಗೂ ಅವ್ರ ಫ್ರೆಂಡ್ ಅಂತಲೇ ಅನ್ಕೋತಾರೆ. ಅದಂತೂ ನಾನು ಅವ್ರ ಬಗ್ಗೆ ಹೇಳಬಲ್ಲೆ. ಸುದೀಪ್ ನನಗೆ ನಾನು ಹೇಳ್ದಂಗೆ ಅವ್ನು ನನ್ನ ಮೊದಲನೇ ಸ್ನೇಹಿತ ಅವನ ಇಂಡಸ್ಟ್ರಿಯಲ್ಲಿ. ಇವತ್ತವರೆಗೂ ನಾವು ಫ್ರೆಂಡ್ಸ್ ಆಗಿದ್ದೀವಿ. ಸೊ ನನಗೆ ಬಹುಶಃ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮನೆಗಳಲ್ಲೇ ಬರುತ್ತೆ ಕಣೋ, ಎಲ್ಲೂ ಆಚೆ ಬರಲ್ಲ. ಪ್ರೀತಿ ಇರೋ ಜಾಗದಲ್ಲಿ ಸ್ವಲ್ಪ ಜಗಳಗಳು ಆಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಇದಿಷ್ಟು ರಕ್ಷಿತಾ ಪ್ರೇಮ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತಾ ಚೆಗ್ಗಿನ್, TV9 ಬೆಂಗಳೂರು. ಇದು ರಕ್ಷಿತಾ ಅವರ ಮಾತಾದ್ರೆ ಮತ್ತೊಂದು ಕಡೆ ಜೋಗಿ ಪ್ರೇಮ್ ಕೂಡ ಮಾತಾಡಿದ್ದಾರೆ. ದರ್ಶನ್ ಮತ್ತು ಸುದೀಪ್ ಚಿತ್ರರಂಗದ ಜೋಡೆತ್ತುಗಳಿದ್ದಂಥವ್ರು. ಸ್ಟಾರ್ ವಾರ್ ಬಗ್ಗೆ ನಟ ನಿರ್ದೇಶಕ ಪ್ರೇಮ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ದರ್ಶನ್ ಮತ್ತು ಸುದೀಪ್ ನನ್ನ ಕ್ಲೋಸ್ ಫ್ಯಾಮಿಲಿ ಇದ್ದಂಗೆ ಅವರು. ಕಲಾವಿದರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಆತ್ಮೀಯರು ನನಗೆ. ಸುದೀಪ್ ಬಗ್ಗೆ ದರ್ಶನ್ ಆಗಲಿ ಅಥವಾ ದರ್ಶನ್ ಬಗ್ಗೆ ಸುದೀಪ್ ಆಗಲಿ ಯಾವತ್ತೂ ಕೆಟ್ಟದಂಗೆ ಮಾತಾಡಲ್ಲ. ಸುದೀಪ್ ಕೂಡ ದರ್ಶನ್ ಬಗ್ಗೆ ಮಾತಾಡಲ್ಲ, ದರ್ಶನ್ ಕೂಡ ಸುದೀಪ್ ಬಗ್ಗೆ ಹಾಗೆಲ್ಲ ಏನು ಹೇಳಲ್ಲ. ಇಬ್ಬರು ಒಬ್ರಿಗೊಬ್ರು ಕೆಟ್ಟದಾಗ ಯಾವತ್ತೂ ಮಾತಾಡಲ್ಲ. ಯಾರೋ ಕಿಡಿಗೇಡಿಗಳಿಂದಾಗಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ TV9ಗೆ ನಟ ನಿರ್ದೇಶಕ ಪ್ರೇಮ್ ಹೇಳಿದ್ದಾರೆ. ನಾವು ಪ್ರತಿನಿಧಿ ಜಗಿನ್ ಮಾತಾಡ್ಸಿದ್ದಾರೆ ಪ್ರೇಮ್ ಅವ್ರ ಜೊತೆಗೆ, ಬನ್ನಿ ನೋಡೋಣ. ಸುದೀಪ್ ಅವರು ಮತ್ತು ದರ್ಶನ್ ಅವರ ಸ್ನೇಹದ ವಿಚಾರ, ಅವರ ಒಂದು ಸ್ಟಾರ್ ವಾರು, ಫ್ಯಾನ್ಸ್ ವಾರು ಸಾಕಷ್ಟು ಚರ್ಚೆ ಕಾರಣ ಆಗ್ತದೆ. ನೀವು ಇಬ್ಬರಿಗೂ ಕೂಡ ಆಪ್ತರು, ಇಬ್ಬರ ಜರ್ನಿನೂ ನೋಡಿದಿರಿ. ಈ ಕ್ಷಣಕ್ಕೆ ಎಲ್ಲ ಘಟನೆಗಳನ್ನ ನೋಡಿದ್ರೆ ಹೇಗೆ ಅನಿಸುತ್ತೆ ಸರ್? ಒಂದು ಯಾವುದು ಏನು ನಡೀತಾ ಇದೆ, ಈಗಿನ ಪರಿಸ್ಥಿತಿಗಳೇನು ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ. ಏನು ನಾಟ್ಲಕ್ಕೆ ಎನಿ ಅದರ್ ನ್ಯೂಸೆನ್ಸ್ ಏನು ನಡೀತಾ ಇಲ್ಲ. ಒಂದು ದರ್ಶನ್ ಅವರಾಗಲಿ ನನಗೆ ತುಂಬ ಆತ್ಮೀಯ, ನನ್ನ ಫ್ಯಾಮಿಲಿ. ಓಕೆ, ಸುದೀಪ್ ಅವರು ಆಗಲಿ ತುಂಬ ನನ್ನ ಕ್ಲೋಸ್ ಫ್ಯಾಮಿಲಿ. ನಾನು ಇಬ್ಬರೊಟ್ಟಿಗೂ ಕೆಲಸ ಮಾಡಿದ್ದೀನಿ, ಇಬ್ಬರು ನನ್ನ ಹತ್ತಿರದವರು, ನನ್ನ ಫ್ಯಾಮಿಲಿ. ಅವರು ಕಲಾವಿದರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸುದೀಪ್ ಸರ್ನ ಅಣ್ಣನ ಸ್ಥಾನದಲ್ಲಿ ನೋಡ್ತೀನಿ. ದರ್ಶನ್ ಅವ್ರನ್ನ ತುಂಬ ಫ್ರೆಂಡು, ತುಂಬ ಆತ್ಮೀಯ ನನಗೆ. ಸೊ ಆ ಇದರಲ್ಲಿ ನೋಡ್ತೀನಿ ತುಂಬ. ಏನಕ್ಕೆ ಅಂತಂದರೆ ಇಬ್ಬರೂ ಅಷ್ಟೇ, ಇಬ್ಬರು ಫ್ಯಾನ್ಸ್ಗಳು ಅಷ್ಟೇ ಒಳ್ಳೇದು. ಆಗಲಿ ಸುದೀಪ್ ಅವರಾಗಲಿ ದರ್ಶನ್ ಅವ್ರ ಬಗ್ಗೆ ಯಾವತ್ತೂ ಮಾತಾಡಲ್ಲ. ದರ್ಶನ್ ಅವರಾಗಲಿ ಪಾಪ ಸುದೀಪ್ ಅವ್ರ ಬಗ್ಗೆ ಒಂದು ದಿವಸ ಯಾವತ್ತೂ ಕೆಟ್ಟಂಗೆ ಮಾತಾಡಿದವರಲ್ಲ. ಯಾಕಂದರೆ ಸುಮ್ಮನೆ ಯಾರೋ ಒಬ್ಬ ಕಿಡಿಗೇಡಿಗಳು, ಯಾರೋ ಒಬ್ಬ ಮಧ್ಯದಲ್ಲಿ ಯಾರೋ ಒಬ್ಬ ಬೆಂಕಿ ಹಚ್ಚೋದ್ರಿಂದ ಈ ಥರ ನ್ಯೂಸೆನ್ಸ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಅವ್ರವ್ರ ಫ್ಯಾನ್ಸ್ಗಳು ಅಷ್ಟೇ. ಪಾಪ ಯಾವ ಫ್ಯಾನ್ಸ್ಗಳು, ಕನ್ನಡ ಸಿನಿಮಾ ಇದು, ಕನ್ನಡ ಸಿನಿಮಾ, ನಮ್ಮ ಸಿನಿಮಾ. ನಾನು ಹೇಳ್ದಲ್ಲ ನಿಮಗೆ, ಅಣ್ತಮ್ಮ ಜೋಡೆತ್ತು ಕೊಣೋ, ಇವರಿಬ್ಬರು ಒಂಥರ ಜೋಡೆತ್ತಿದ್ದಂಗೆ ಇಬ್ಬರು. ದರ್ಶನ್ ಅವರಾಗಲಿ ಸುದೀಪ್ ಆಗಲಿ ಅಣ್ತಮ್ಮ ಜೋಡೆತ್ತು. ಅಂದರೆ ಇಬ್ಬರೂ ಕನ್ನಡ ಚಿತ್ರರಂಗದ ತುಂಬ ಅದ್ಭುತವಾದ ಕಲಾವಿದರು, ಅದ್ಭುತವಾಗಿ ಬಿಸ್ನೆಸ್ ಆಗ್ತಿದೆ. ಕನ್ನಡ ಚಿತ್ರರಂಗದ ವರ್ಲ್ಡ್ ಮಾರ್ಕೆಟಿಗೆ ತೊಗೊಂಡು ಹೋಗ್ತಿದ್ದಾರೆ. ಏನೋ ಬೈ ಮಿಸ್ಟೇಕ್ ಏನೋ ಸಮಥಿಂಗ್ ಏನೋ ಹೇಳ್ತೀವಲ್ಲ, ಎಡವಿದೀವೋ, ಸೊ ಸಮಥಿಂಗ್ ಏನೋ ಆಗಿದೆ. ದರ್ಶನ್ ಅವ್ರಿಗೆ ಏನೋ ಇದಾಗಿದೆ. ಬಟ್ 100% ಎಲ್ಲನೂ ಕ್ಲಿಯರ್ ಮಾಡ್ಕೊಂಬಂದೇ ಬರ್ತಾರೆ. ಸುದೀಪ್ ಸರ್ದು ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಅವರು ಅಷ್ಟೇ ಯಾವತ್ತೂ ನನ್ನ ಮುಂದೆ ಇವತ್ತಿನವರೆಗೂ ದರ್ಶನ್ ಅವ್ರ ಬಗ್ಗೆ ಆಗಲಿ, ಅವ್ರ ಫ್ಯಾಮಿಲಿ ಬಗ್ಗೆ ಆಗಲಿ ಇವತ್ತೂ ಮಾತಾಡ್ತಿಲ್ಲ ಅವಯ್ಯ. ಸೊ ವೆಲ್ ಗುಡ್, ನೈಸ್. ಬಟ್ ಮಧ್ಯದಲ್ಲಿ ಯಾರೋ ಸಮಥಿಂಗ್ ನ್ಯೂಸೆನ್ಸ್ ಮಾಡೋರು ನ್ಯೂಸೆನ್ಸ್ ಮಾಡ್ತಿರ್ತಾರೆ. ಅದನ್ನು ಕಿವಿ ಕೊಡದೆ ಎಲ್ಲ ಫ್ಯಾನ್ಸ್ಗಳು
ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ, ಆ್ಯಂಡ್ ಯಶ್ ಅವ್ರ ಫ್ಯಾನ್ಸ್ ಆಗಲಿ, ಶಿವಣ್ಣ ಫ್ಯಾನ್ಸ್, ಕನ್ನಡ ಚಿತ್ರರಂಗ, ನಾನು ಸುದೀಪ್ ಅವ್ರದ್ದು ಒಂದು ಮಾತು ಚೆನ್ನಾಗಿ ಕೇಳ್ಪಟ್ಟೆ. ಫ್ಯಾನ್ಸ್ಗಳಂದರೆ ಫಸ್ಟು ಎಷ್ಟು ಜನ ಬರ್ತೀರಾ, ಅದಾದಮೇಲೆ ಸಿನಿಮಾ ಚೆನ್ನಾಗಿದ್ದರೆ ಫ್ಯಾನ್ಸ್ಗಳು, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಫ್ಯಾನ್ಸ್ಗಳು ಯಾರು ಬಂದು ಸಿನಿಮಾಗಳನ್ನ ನೋಡಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಪ್ರತಿಯೊಬ್ಬ ಫ್ಯಾನ್ ಆಗ್ತಾ ಇರ್ತಾನೆ, ಪ್ರತಿಯೊಬ್ಬನೇ ಫ್ಯಾನ್ ಆಗ್ತಿರ್ತಾನೆ, ಒಳ್ಳೆ ಸಿನಿಮಾ ಗುರು, ಒಳ್ಳೆ ಸಿನಿಮಾ ಅಂತ. ಇಲ್ಲಿ ಹೀರೋಗಿರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ದೊಡ್ಡದು, ಸಿನಿಮಾನೇ ದೊಡ್ಡದು. ಯಾಕಂದರೆ ಸಿನಿಮಾನೇ ನಮಗೆ ಅನ್ನ ಹಾಕೋದು, ಸಿನಿಮಾನೇ ನಮಗೆಲ್ಲ ಕೊಡೋದು, ಸಿನಿಮಾ ದೊಡ್ಡದು. ಎಸ್, ಇದಿಷ್ಟು ನಿರ್ದೇಶಕ ಜೋಗಿ ಪ್ರೇಮ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಾಲ್ತೇಶ್ ಅಗೀನ್, TV9 ಬೆಂಗಳೂರು.